ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಇರುವಂಥ ಒಂದು ಡಿಸೈನ್ ಬ್ಲೌಸ್ನ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಂದು ಈ ರೀತಿ ಇದೆ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿದೆ. ರನ್ನಿಂಗ್ ಬ್ಲೌಸ್ ಬಂದಿದೆ. ಇದಕ್ಕೆ ಒಂದು ಹೈ ನೆಕ್ ಇರುವಂಥ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಕಸ್ಟಮರು. ಇಲ್ಲಿ ಬಂದು ನಾನು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ಅಳತೆ ಬ್ಲೌಸ್ನ ಎದೆಯ ಸುತ್ತಳತೆನ ತಗೊಳ್ತಾ ಇದ್ದೀನಿ. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಈ ರೀತಿ ಅಳತೆನ ತಗೋಬೇಕು. ಎದೆಯ ಸುತ್ತಳತೆಯ ಅರ್ಧ ಭಾಗದಷ್ಟು, ಇದು 4 ಫೋಲ್ಡ್ ಇದೆ. ಇದು ಟೋಟಲಿ ಅಳತೆ ಬಂದು 34 ಇಂಚ್. ಎದೆಯ ಸುತ್ತಳತೆ 34 ಇಂಚ್ ಇದೆ. 34 ಇಂಚ್ ಇರುವಂಥ ಒಂದು ಬ್ಲೌಸ್ಗೆ ನಾವು ಬೋಟ್ ನೆಕ್ನ ಕಟ್ ಮಾಡ್ತಾ ಇರುವಂಥದ್ದು. ಈಗ 8.5 ಅಳತೆ ಇದೆ. ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಸೇರಿಸಿ 10.5 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅಗಲ 10.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಕೆರೆನ ಹಾಕ್ಕೊಂಡು ಉಳಿದಿರುವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡೋಣ. ಈ ರೀತಿ ಕಟ್ ಮಾಡಿ ತಗೊಂಡ ನಂತರ ಬ್ಲೌಸ್ನ ಲೆಂತ್ ಅಳತೆ ತಗೊಳ್ಳೋಣ. ಈ ರೀತಿ ಬ್ಲೌಸ್ ತಗೊಂಡು ಬ್ಲೌಸ್ನ ಬ್ಯಾಕ್ ಸೈಡಿಂದ ಅಳತೆ ತಗೋಬೇಕು. ಲೆಂತ್ನ ಉದ್ದ ಇಲ್ಲಿ 13.5 ಇಂಚಿದೆ. ಈ ಅಳತೆ ಬ್ಲೌಸಲ್ಲಿರುವಂಥ ಲೆಂತು 13.5 ಇಂಚು. 13.5 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಸೇರಿಸಿ ಸ್ಟಿಚಿಂಗಿಗಂತ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. 14.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ಫ್ರಂಟ್ಗೆ ಇನ್ನೂ 1 ಇಂಚು ಜಾಸ್ತಿನೇ ಬರುತ್ತೆ, 15.5. ಹಿಂದೆ ನಾವು 14.5 ತಗೊಂಡ್ರೆ ಮುಂಭಾಗ 15.5, 1 ಇಂಚು ಜಾಸ್ತಿ. ಮಾರ್ಕನ್ನು ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ನ ಅಳತೆ ತಗೊಂಡ್ರೂ ನಡೆಯುತ್ತೆ, ತಗೊಳ್ದಿದ್ರು ನಡೆಯುತ್ತೆ. 3.5 ಇಂಚು, ಮಾಮೂಲಿಯಾಗಿ 3 ಇಂಚು 3.5 ಇಂಚು. ಎದೆ ಭಾಗ ಜಾಸ್ತಿ ಇರೋಂಥವ್ರಿಗೆ ಸ್ವಲ್ಪ ಕ್ರಾಸ್ ಬೆಲ್ಟನ್ನು ಕಡಿಮೆ ತಗೋಬೇಕು. ಎದೆ ಭಾಗ ಕಡಿಮೆ ಇರೋಂಥವ್ರಿಗೆ ಕ್ರಾಸ್ ಬೆಲ್ಟನ್ನು 3.5 ಇಂಚು 4 ಇಂಚು ತಗೊಂಡ್ರು ನಡೆಯುತ್ತೆ. ಲೆಂತ್ ನೋಡ್ಕೊಂಡು ತಗೋಬೇಕು. ಮೂವತ್ತ್ನಾಲ್ಕು ಇಂಚು ಇರುವಂಥ ಬ್ಲೌಸ್ಗೆ ಬೋಟ್ ನೆಕ್ನ ಅಳತೆ ಎಷ್ಟು ತಗೋಬೇಕು ಅಂದರೆ ಶೋಲ್ಡರು 7 ಇಂಚ್ ತಗೋಬೇಕು. 7 ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ನಾವು ಶೋಲ್ಡರ್ ಏನು ಅಳತೆ ತಗೊಂಡಿರ್ತೀವೋ ಅದೇ ಅಳತೆ ಆರ್ಮಲ್ಗೂ ಕೂಡ, ಆರ್ಮಲ್ ಡೌನ್ ಕೂಡ 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಭುಜದ ಅಳತೆ 7 ಇಂಚ್ ಇಟ್ಟಿವಿ. ಹಾಗೆ ಆರ್ಮಲ್ ಅಳತೆ ಅದು ಕೂಡ 7 ಇಂಚು. ಇವಾಗ ಮುಂಭಾಗದ ಕುತ್ತಿಗೆಯ ಉದ್ದದ ಅಳತೆನ ತಗೊಳ್ಳೋಣ. ಇಲ್ಲಿ 6.5 ಇಂಚಿದೆ. ನಾನಿಲ್ಲಿ 6 ಇಂಚ್ ತಗೊಳ್ತೀನಿ. ಯಾಕಂದರೆ ಇದು ಇಲ್ಲಿ ಅಗಲ
3.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ಅಗಲ ಬಂದು 3.5 ಇಂಚು, ಲೆಂತು ನಾನು 6 ಇಂಚ್ ತಗೊಳ್ತಾಯಿದ್ದೀನಿ. ಅದಕ್ಕಿಂತ ಜಾಸ್ತಿ ಬೇಡ, ಯಾಕಂದರೆ ಇಲ್ಲಿ ಅಗಲ ಜಾಸ್ತಿ ಬರುತ್ತೆ. ಹಾಗೆ ಡೀಪ್ನೂ ಜಾಸ್ತಿ ತಗೊಬಿಟ್ರೆ ಬ್ಲೌಸ್ ಚೆನ್ನಾಗಾಗಲ್ಲ, ಸರಿ ಆಗಲ್ಲ, ಅದು ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಕುತ್ತಿಗೆ ಅಗಲ 3.5 ಇಂಚು ಮತ್ತು ಲೆಂತ್ ಬಂದು 6 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಆರ್ಮೋಲ್ಗೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಕುತ್ತಿಗೆ ಕೂಡ ಈ ರೀತಿ ಒಂದು ಶೇಪನ್ನು ತಗೊಂಡ್ರೆ ಆಯಿತು. ಕಟ್ ಮಾಡಿದರೆ ಆಯಿತು. ಇದಿಷ್ಟು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕ್ ಮೇಲೇ ಕಟ್ ಮಾಡಿದರೆ ಆಯಿತು. ನಾನಿಲ್ಲಿ ಕಟ್ ಮಾಡಿದಂಥ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಕಟ್ ಮಾಡಿದ್ದಷ್ಟೇ, ಮತ್ತು ಇನ್ನೇನು ನಾನು ಅಳತೆ ಕೂಡ ಮಾಡಿಲ್ಲ. ಅದೇನು ಅಳತೆ ಮಾಡಿದ್ನೋ ಅದೇ ರೀತಿ ಕಟ್ ಮಾಡಿದ್ದು. ಇವಾಗ ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ನ ಅಳತೆ ಬ್ಲೌಸಲ್ಲಿ ಸ್ಲೀವ್ನ ಲೆಂತ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಇಲ್ಲಿ ಲೆಂತ್ ಬಂದು 10.5 ಇದೆ. 10.5 ಇದ್ದರೆ ನಾನು 1 ಇಂಚ್ ಜಾಸ್ತಿ ತಗೊಳ್ತೀನಿ. 11.5 11.5ಗೆ ಮಾರ್ಕ್ ಮಾಡಿ. ಈಗ ಆರ್ಮೋಲ್ನ ಒಂದು ಅಳತೆ ತಗೊಳ್ಳೋಣ. ಆರ್ಮೋಲ್ ಎಲ್ಲಿ ಆರ್ಮೋಲು ಜಾಯಿಂಟ್ ಮಾಡಿದಂಥ ಪ್ಲೇಸ್ನ ಅಳತೆ ತಗೊಂಡು ಅಲ್ಲಿಂದ ಅಲ್ಲಿಗೆ ಎಷ್ಟು ಅಳತೆ ಇದೆಯೋ ಅದನ್ನು ಇಲ್ಲಿ ಅಳತೆ ಮಾಡಿ. ಇಲ್ಲಿ 8 ಇಂಚಿಗಿದೆ, ನಾನು ಇಲ್ಲಿಂದ 8 ಇಂಚಿಗೆ ಅಳತೆ ಮಾಡಿ ಆ 8 ಇಂಚಿಂದ ಒಳಗಡೆ 3 ಇಂಚನ್ನ ಮಾರ್ಕ್ ಮಾಡ್ತೀನಿ. ಅಂದರೆ ಶೋಲ್ಡರ್ ಜಾಯಿಂಟಿಂಗ್ ಅಲ್ಲಿಗೆ ಬರೋದು. 3 ಇಂಚನ್ನ ಮಾರ್ಕ್ ಮಾಡಿ ಹಾಗೆ ಒಂದು ಶೇಪ್ ಕೊಟ್ಕೊಳ್ಳೋದು. ಸ್ಲೀವ್ ರೌಂಡಿಂಗ್ ಕೂಡ ಮಾರ್ಕ್ ಮಾಡಿ. ನಾರ್ಮಲ್ ಏನು ಅಳತೆ ಇರುತ್ತೋ ಅದಕ್ಕಿಂತ 2 ಇಂಚ್ ಜಾಸ್ತಿ ತಗೊಂಡ್ರೆ ಆಯಿತು. ಇಷ್ಟನ್ನು ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮುಂಭಾಗ ಏನು ಎಕ್ಸ್ಟ್ರಾ ಸ್ವಲ್ಪ ಕಟ್ಟಿಂಗ್ ಮಾಡಬೇಕು, ಒಂದು ಅರ್ಧ ಇಂಚು 1/4 ಇಂಚು, ಅದನ್ನು ನಾನು ಇವಾಗ ಕಟ್ ಮಾಡಲ್ಲ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡಿದ ಮೇಲೆ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡಿ ಜಾಯಿಂಟ್ ಮಾಡ್ತೀನಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು. ನೋಡಿದರೆ ಅಲ್ಲಿ ಗೊತ್ತಾಗುತ್ತೆ. ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿ ಆದರೆ ಆಯಿತು. ಈ ರೀತಿ ಕಟ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡು ಕಟ್ ಮಾಡಬೇಕು. ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಆವಾಗ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಈಸಿಯಾಗಿ ಒಂದು ಸುತ್ತ ಒಂದು ನಾರ್ಮಲ್ ಸ್ಟಿಚ್ ಹಾಕ್ಕೊಂಡು ಉಳಿದಿರೋ ಭಾಗನೆಲ್ಲ ಕಟ್ ಮಾಡಿ ತೆಗೆದುಬಿಡ್ಬೋದು. ಇವಾಗ ಕ್ರಾಸ್ ಬೆಲ್ಟ್ಗೆ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಇದು 4 ಫೋಲ್ಡ್ ಬರುತ್ತೆ. ಈ ರೀತಿ ಯಾಕೆ ಕ್ರಾಸ್ ಬೆಲ್ಟ್ ಈ ರೀತಿ ಬಂದಿದೆ ಅಂತ ನೋಡಬೇಡಿ, ಅದು 4 ಫೋಲ್ಡ್ ಬರುತ್ತೆ. ಇವಾಗ ಸ್ಟಿಚಿಂಗ್ ಮಾಡೋಣ. ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಆಗಿದೆ.
ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.